ಎಲ್ಲರಿಗೂ ಹಾರ್ದಿಕ ಸ್ವಾಗತ. ಮಾರ್ಚ್ 24, 2025 ಜಾಗತಿಕ ಕ್ಷಯರೋಗ ದಿನದಂದು ಅನ್ನಪೂರ್ಣ ಸಂಸ್ಥೆಗಳ ಬಿಎಸ್ಸಿ ನರ್ಸಿಂಗ್ ವಿದ್ಯಾರ್ಥಿಗಳು ಕ್ಷಯರೋಗ ಕುರಿತು ಜಾಗೃತಿ ಮೂಡಿಸುವ ಅದ್ಭುತ ನಾಟಕವನ್ನು ಪ್ರಸ್ತುತಪಡಿಸುತ್ತಿದ್ದಾರೆ. ಈ ಸಾಂಸ್ಕೃತಿಕ ನಾಟಕವು ಕ್ಷಯರೋಗದ ವಿರುದ್ಧದ ಹೋರಾಟದ ಪ್ರೇರಣೆ ನೀಡಲು ಮತ್ತು ಜನರಲ್ಲಿ ಅರಿವು ಮೂಡಿಸಲು ಉದ್ದೇಶಿಸಲಾಗಿದೆ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಶುಭ ಮುಂಜಾನೆ. ನನ್ನ ಹೆಸರು ಆರ್ತಿ ಪಾಂಗಿ. ನನ್ನ ಹೆಸರು ಜನ್ನತ್ ಬಿ ಸನದಿ. ಪೂಜಾ ಅನ್ನಪೂರ್ಣ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಸೈನ್ಸಸ್ ಕಾಲೇಜಿನ ವಿದ್ಯಾರ್ಥಿಗಳಾದ ನಾವು ಇವತ್ತು ಯಾಕೆ ಬಂದೀವಿ ಅಂದ್ರ ಇಲ್ಲಿ ಒಂದು ಅಪಾಯಕಾರಿ ರೋಗದ ಬಗ್ಗೆ ತಿಳಿಸಾಕ್ ಬಂದೀವು. ಅದ್ ಯಾವ್ದಂದ್ರೆ ಟ್ಯೂಬರ್ಕುಲೋಸಿಸ್. ಮಾರ್ಚ್ 24ನೇ ತಾರೀಕನ ವಿಶ್ವ ಕ್ಷಯ ರೋಗ ಅಂತ ಹೇಳಿ ಆಚರಿಸ್ತು. ಇದನ್ನೆಲ್ಲರೂ ಕಾಮನ್ ಆಗಿ ಟಿಬಿ ಅಂತ ಹೇಳಿ ಕರೀತಾರು. ನಮ್ ಸ್ನೇಹಿತರ ನಿಮಗ ಒಂದು ನಾಟಕದ ಮುಖಾಂತರ ಟಿಬಿ ಹೆಂಗ್ ಬರ್ತೈತಿ, ಅದ್ರ ಲಕ್ಷಣ ಏನ, ಅದರ ಕಾರಣಗಳನ್ನು ಏನ, ಅದನ್ನ ಹೆಂಗ್ ತಡೆಗಟ್ಟಬೇಕು, ಮತ್ತ ಅದನ್ನ ನಾವು ಬರಬಾರ್ದ ಹೆಂಗ್ ನಾವು ಕ್ರಮ ಕೈಗೊಳ್ಬೇಕಂತ ಹೇಳಿ ಒಂದ್ ದೃಶ್ಯದ ಮುಖಾಂತರ ನಿಮಗ ತೋರಿಸ್ತಾರ. ದೃಶ್ಯ ಒಂದು, ಮನೆಯಲ್ಲಿ ಒಬ್ಬ ವ್ಯಕ್ತಿ 2-3 ವಾರದಿಂದ ಕೆಮ್ಮಿನಿಂದ ಬಳಲುತ್ತಿದ್ದಾನೆ. ಅವಾಗ ಮುಂದೆ ಏನಾಗ್ತದೆ ಅಂತ ನೋಡೋಣ ಬರ್ರಿ. ಹಲೋ ಇರವ್ವ. ಹಾ ಹೇಳ್ರಿ. ನಾ ಒಂದ್ ಸ್ವಲ್ಪ ಹೊರಗೋಗಿ ಬರ್ತೀನಿ. ಹಾ ರೀ, ಹೋಗಿ ಬರ್ರಿ. ಬರ್ರಿ, ಶಾಲೆ ಹುಡುಗರು ಫೀಸ್ ಇದ್ದಾರ, ನೋಡ್ಕೊಂಡ್ ಬರ್ರಿ. ಬರಾಕ್ ಹಾ ನೋಡ್ಕೊಂಡ್ ಬರ್ತೀನಿ. ಹಾ ರೀ. ಹಾ ಬರ್ರಿ, ನೋಡ್ಕೊಂಡ್ ಬರ್ರಿ. ದೋಸ್ತ. ಹಾ ಹೇಳಕ ದೋಸ್ತ. ಏನ್ ಮಾಡತ್ತಿ? ಏನಿಲ್ಲ ದೋಸ್ತ, ಸುಮ್ ಹೊರಗ್ ಬಂದಿದ್ನಿ. ಯಾಕೋ ಚಲಾತಿ ಮತ್ತ ಯಾಕೋ ಕೆಮ್ಮ ಆತೈತಿ. 4-5 ದಿವಸ ಆಯ್ತು. ಮತ್ತೆ ಎಲ್ಲಾ ಆರಾಮ ಐತ್ಲ? ಹಾ ಆರಾಮ ಐತಿ ದೋಸ್ತ, ಆರಾಮ್. ಸಿಗರೇಟ್ ಹೊಡಿದಿ? ಹಾ ದೋಸ್ತ, ತಗೋಲ್ಲ. ಯಾಕೆ ಸಿಗರೇಟ್ ಹೊಡ್ರಿ? ತಗೋದು. ಮತ್ತೆ ಎಲ್ಲಾ ಆರಾಮ ಆಗಿತ್ಲ? ಹಾ ದೋಸ್ತ, ಆರಾಮ ಐತಿ. ತಗದಾಗ ಒಂಟಿ ಇಲ್ಲು? ಹಾ ಹೋಗಾತನ್ ದೋಸ್ತ. ಯಾಕೋ ಆರಾಮಿಲ್ಲ ಆಗಿತ್ತ. ಕೆಮ್ಮ, ಎದಿ ನೋಸೋದು ಮತ್ ಉಸಿರೋದು ಇದನ್ನ ತ್ರಾಸ ಆಗದಿತ್ತು. ಅದಕ್ಕ ಸುಟಿ ಮಾಡಿದ್ನೀಗ. ಈಗ ಮತ್ತೆ ಹೋಗಾತ, ನಾಳೆ ಹಿಡ್ಕೊಂಡು ಹೋಗೋದ್ ನೋಡ್. ಸಿಗರೇಟ್ ಹೊಡಿ, ಎಲ್ಲಾ ಕಮ್ಮಿ ಆದಿ ತಗೋ. ಹಾ ದೋಸ್ತ, ಬಾಳ ಕೆಮ್ಮಾತಿ. ಸಿಗರೇಟ್ ಹೊಡಿ, ಮತ್ತ ಕಮ್ಮಿ ಆದೈತಿ. ಹಾ ಹಾ ದೋಸ್ತ, ಹೊಡ್ಯಾಕ ಹೋಗಿ ಬಾ. ಹಾ ದೋಸ್ತ, ಹೋಗಿ ಬರ್ತೀನಿ. ಈ ಕಡೆ ಬಂದಿಲ್ಲ, ಒಟ್ಟ ಭೇಟಿನೇ ಇಲ್ಲ. ಏನಿಲ್ಲ ದೋಸ್ತ, ಹೊರಗ್ ಬಂದಿದ್ನಿ. ಒಂದ್ ಸ್ವಲ್ಪ ನಿನ್ ಜೊತೆ ಮಕ್ಕಳಿಗೆ ಒಂದ್ ಶಾಲಿ ಫೀ ಬೇಕಾಗಿತ್ತು. ಒಂದ್ 20,000 ರೂಪಾಯಿ ಅದ ಕೊಡ್ಲಾ? ನಾಳೆ ಬಾ, ಫ್ಯಾಕ್ಟ್ರಿ ನೋಡೋಣ. ಒಟ್ಟ ಕೆಲ್ಸಕ್ಕ ಬಂದಿಲ್ಲ. ನಾಳೆ ಬರ್ತೀನಿ ತಗೋ. ಯಾಕೋ ಆರಾಮಿಲ್ಲ ಆಗಿತ್ತ. ಎದಿ ನೋಸೋದು, ಕೆಮ್ಮ ಆಗತ್ತಿತ್ತು. ಮತ್ ಮನ್ಕೊಂಡಾಗ ಕೆಟ್ಟ ಉಸಿರುಗಟ್ಟುದು ಹಿಂಗೆಲ್ಲಾ ಆಗತ್ತಿತ್ತು. ಅದಕ್ ಬಂದಿಲ್ಲ ತಗೋ. ನಡಿ, ಒಂದ್ ಟಾನಿಕ್ ಕುಡಿದ್. ಟಾನಿಕ್ ಗೊತ್ತೈತಿಲ್ಲ? ಹಾ ಗೊತ್ತೈತಿ. ಅದೇ ಹೋಯ್ತಾರೋ ದೋಸ್ತ. ಬಾ ಮತ್ ಹೋಗಿ ಬರೋಣ. ಒಂದ್ ಬಂದೇವ್ ಅಂದ್ರೆ ಸುದ್ದ ಆತೈತಿ ಕೆಮ್ಮ ಅದ. ಒಂದ್ ನೈಟೇ ಕೊಡ್ರಿ. ಮತ್ತ ಮಕ್ಕಳು ಶಾಲಿ ಕಲಿಸ್ಲಾತಿವ ಇಲ್ಲೋ? ಹೌದೌತಿ, ಎಲ್ಲಾ ಕಲ್ಸಾತ್ನಿ. ಅದ ಒಂದ್ 20,000 ರೂಪಾಯಿ ಶಾಲಿ ಮಕ್ಳು ಫೀಸ್ ತುಂಬಾ ಬೇಕಾಗಿತ್ತು. ತಗೋ ದೋಸ್ತ. ತರ್ಲಿಲ್ಲ ಏ ಮರಕ್ ಬಂದ ದೋಸ್ತ. ಇರ್ಲಿ ತಗೋ ಹಂಗ ಜಾಗ. ನಿನ್ ಹೇಳ್ ಕಾಯ್ತಪ್ಪ ಮನ್ಯಾಗ. ಸಕಾಸ ಹೋಗಿ ಮನಿಗೆ ಎಲ್ಲಾರ ಬೀದಿ ಹಾದ್ಯಾಗ ನೋಡ್ ಸಕಾಸ ಹೋಗಿ ಮನಿಗೆ. ಹೋಗಿ ಬರ್ತೀನಿ. ಈ ವ್ಯಕ್ತಿಗೆ ಇಷ್ಟೆಲ್ಲ ಕೆಮ್ಮ ಹತ್ರು ಚಟಪಟ್ ಮಾಡೋದು ಅದಕ್ಕಿಂತ ಏನಾಗ್ತೈತೆ ಅನ್ನೋದು ಅರಿವು ಸಹಿತ ಇಲ್ಲ. ಮುಂದೆ ಏನಾಗ್ತೈತಿ ನೋಡೋಣ ಬರ್ರಿ. ಏನ್ ಮಾಡತ್ತಿ? ಇಲ್ಲೇ ಇದೀನ್ರಿ ಮನ್ಯಾಗ. ಹೇಳ್ರಿ. ಹಾ ಬಾಳ. ಹಾ ರೀ. ಏನ್ ಮಾಡತ್ತಾರ ಮಕ್ಕಳ? ಅದಾರ ಇಲ್ಲೇ. ತೋರ್ ನೀರ್ ಕುಡೀರಿ. ಹಾ ತಾ ಕುಡಿತು. ಬರ್ರಿ, ಊಟ ಮಾಡೋಣ ಬರ್ರಿ. ನಂಗೆ ಯಾಕೋ ಹಸಿಲ್ಲ, ನೀವ್ ಮಾಡ್ರಿ. ನೀವ್ ಇವತ್ ಮತ್ ಕುಡ್ಕೊಂಡ್ ಬಂದಿರಿ? ಏನಿಲ್ಲ, ಯಾಕೋ ಕೆಮ್ಮತ್ತಿತ್ತ. ಟಾನಿಕ್ ತಗೊಂಡ್ ಬಂದಿನಿ, ದವಾಖಾನಿಗೆ ಹೋಗಿನ. ನಿಮ್ಗೆ ಎಷ್ಟ್ ಸಲ ಹೇಳಿ ಕುಡ್ಕೊಂಡ್ ಬರ್ರಿ. ನಿಮ್ ಆರೋಗ್ಯ ನೋಡ್ಕೊರಿ ಹೆಂಗಾಗೈತೆ. ಏನಿಲ್ಲ, ಅದ ಟಾನಿಕ್ ತಗೊಂಡ್ ಬಂದಿ. ಕೆಮ್ಮ ಬರತೈತೆ, ನಿಲ್ಲಿಲ್ಲ, ಆರಾಮಾಗೈತಿಲ್ಲ. ಬರ್ರಿ ಊಟ ಮಾಡೋಣ ಬರ್ರಿ. ಹಾ ಆತಮ್ಮ. ಎಲ್ಲಾರು ಮಕ್ಳು ಕರಿ ಅವ್ರ. ಹಾ ರೀ. ಪುಟ, ಪುಟ ಗುಂಡ್ಯಾ ಬಾ ಊಟ ಮಾಡು. ಜೋಕುಮಾರ್ ಬಾರು ಜಲ್ದಿ ಊಟ ಮಾಡಕ್ಕೆ.
ಅಪ್ಪ ಕುಡಿದು ಬಂದಾರನ? ಹಾ ನೀ ಅಪ್ಪ ಕುಡಿದು ಬಂದಾರಪ್ಪ. ನಿಮ್ ಸಾಲ ಫೀಸ್ ಕಂತ ಹೇಳ್ಬೇಕು, ಯಾವಾಗ ಕಟ್ತೀರಿ? ತಂಗಿ ಹೇಳಿ ನಮ್ ದೋಸ್ತಗ ಕುಡ್ದ ನಾನು ನಾಳೆ ಕೆಲ್ಸಕ್ಕೆ ಹೋಗಕ್ ತಗೊಂಡ್ಬರ್ತೀನಿ ತಗೋ. ಪಾಪ ದೌಡ್ ಕಟ್ರಿ. ಹಾ ನನಗೆ ಯಾಕೋ ಊಟ ಹೋಗ್ಬೇಕು, ನಾ ಹೋಗಿ ಮಲ್ಕೊಂಡಿರ್ತೀನಿ. ಮಕ್ಳಿಗೆ ಊಟ ಮಾಡ್ತಿ ಮನಸ್ಸ ಯಾಕ್ರಿ ಊಟ ಮಾಡ್ರಲ್ಲ. ಅಪ್ಪ ನಮ್ ಶಾಲೆಗ ಫೀಸ್ ತುಂಬಲ್ಕ ಹೊರಗಾಕತ್ತವ್ರ, ಬೇರೆ ಶಾಲೆ ಫೀಸ್ ತುಂಬತ್ ಹೇಳ್ತಾರ. ನಾ ಬಂದಲ್ಲಿ ಪ್ರಿನ್ಸಿಪಲ್ ಸರ್ಗೆ ಹೇಳ್ತೀನಿ ತಗೋ, ನಾಳೆ ತುಂಬೋಣ ಅಂತ. ಊಟ ಮಾಡ್ರಿ. ಈಗ ನಾ ಕೆಲ್ಸಕ್ಕೆ ಹೋಗಿ ಬರ್ತೀನಿ. ಹಾ ರೀ ಇತ್ತೋರಿ ಡಬ್ಬಿ ತಗೊಂಡ್ ಹೋಗ್ರಿ. ಡಬ್ಬಿ ಬೇಡ, ಹಸಿರ ನನಗೆ ಬ್ಯಾಡ ಡಬ್ಬಿ ಇವತ್ತೇನ. ನಾ ಹೋಗಿ ಬರ್ತೀನಿ. ಡಬ್ಬಿ ಏನ್ ಆಗ್ತೈತ್ರಿ ಊಟ ಇಲ್ಲ ಹೋಗಿ ಬರ್ತೀನಿ ತಗೋ. ಹಾ ಕಾಲೇಜ್ ಶಾಲಿ ಹುಡುಗರು ಫೀ ನೋಡಿದಾರ ತಾವು ಗುಡ್ನ ನೋಡ್ತೀನಿ ತಗೋ ಇವತ್ತೆ. ಹಾ ಹಾ ಲೇಟ್ ಮಾಡಿ ಬಂದ್ಯಾಕೋ? ಏನಿಲ್ಲ ದೋಸ್ತ, ಹಿಂಗ ಯಾಕ ಅವನ ಮಾಲಕ್ ಏನ್ ಲೇಟ್ ಮಾಡಿ ಬರ್ತಾನ ತಗೋ. ಆಯ್ತ ಕೆಲಸ ಮಾಡಿ. ಆ ಸಾಲಿ ಫೀ ಏನಾತ? ರೆಡಿ ಆಗ್ಯಾವು, ನಾಳೆ ಸಂಜೆ ಹೋಗಕ್ ಕೊಡ್ತೀನಿ. ಹಾ ಆತ. ದವಾಖಾನಿಗಾರ ಹೋಗ್ಬೇಕಿಲ್ಲ? ಯಾಕೋ ತಂಗಿ ಆರಾಮಿಲ್ಲ ಆಗೈತೆ, ನೀನ್ ಟಾನಿಕ್ ತಗೊಂಡಿನಿ. ಅಣ್ಣ ದವಾಖಾನಿಗೆ ಹೋಗು ಬದ್ಲಿ ಮನ್ಯಾಗ ಶುಂಠಿ ಕಷಾಯ ಮಾಡಿ ಕುಡಿ ಅಣ್ಣ. ಹಾ ಆ ತಂಗಿ ಕುಡಿತ್ನೆ. ನಮ್ಮ ಮನ್ಯಾಗೂ ಹಿಂಗಾಗಿತ್ತಣ್ಣ, ನಾವು ಶುಂಠಿ ಕಷಾಯ ಮಾಡ್ಕೊಂಡ. ಹಾ ತಂಗಿ ಇವತ್ತು ಹೋಗಿ ಕುಡಿತೀನಿ ತಗೋ ನಿಮ್ಮ ಮನಿಗೆ. ಹಾ ಅಣ್ಣ. ಹಾ ಆತ ದೋಸ್ತ್ ಕೆಲ್ಸ ಮುಗಿತ್ತು, ಹೋಗೋಣ. ಹೋಗೋಣ ಇಲ್ಲ ನಾವು ಒಂದು ಶ್ವಾಸಕೋಶ ಟಿವಿ, ಇನ್ನೊಂದು ಶ್ವಾಸಕೋಶ ಟಿವಿ. ಇದು ಹೆಂಗ್ ಟೆಸ್ಟ್ ಮಾಡ್ತೀವಿ ಅಂದ್ರ ಸೂಕ್ಷ್ಮ ಟೆಸ್ಟ್ ಮಾಡ್ತಾರೋ, ಟಿವಿನ್ಯಾಗ ಮತ್ತ ರುಬ್ನ್ಯಾಗ ಯಂತ್ರದಿಂದ ಟೆಸ್ಟ್ ಮಾಡ್ತಾರೋ. ಟಿವಿ ಚಿಕಿತ್ಸೆ ಬಗ್ಗೆ ಏನ್ ಹೇಳಿದಂದ್ರ ಚಿಕಿತ್ಸೆ ಅವಧಿ 6 ರಿಂದ 8 ತಿಂಗಳು ಇರ್ತೈತಿ. ವೈದ್ಯರು ಡಾಕ್ಟರ್ ಹೇಳಿದಾಗ ಟ್ಯಾಬ್ಲೆಟ್ಸ್ ತಗೊಂಡ್ರ ಕಡಿಮೆ ಮಾಡ್ಬೋದು. ಸರಿಯಾದ ಔಷಧ ಕರೆಕ್ಟ್ ಟೈಮ್ ತಗೊಂಡ್ರ ಟಿಬಿಯನ್ನು ಹೋಗಲಾಡಿಸ್ಬೋದು ನಾವು. ಚಿಕಿತ್ಸೆ ಹೆಂಗಿರ್ರಿ, ಯಾವ ಟೈಪ್ ಇರೋದು 7 ಟೈಪ್ ಇರ್ತಾವ. ಒಂದು ತೀವ್ರ ಚಿಕಿತ್ಸೆ 7 ತಿಂಗಳು ಕಡಿಮೆ ಮಾಡ್ಬೋದು. 7 ತಿಂಗಳು ಕಂಟಿನ್ಯೂಸ್ ಟ್ಯಾಬ್ಲೆಟ್ ತಗೊಂಡ್ರೆ ಕಡಿಮೆ ಆಗ್ತೈತಿ. ಆಯ್ತಾ ನೆಕ್ಸ್ಟ್ ಮುಂದುವರೆದ ಚಿಕಿತ್ಸೆ ಅಂದ್ರೆ 6 ತಿಂಗಳು ಇರ್ತೈತಿ. 6 ತಿಂಗಳ 4 ರಿಂದ 6 ತಿಂಗಳ ಒಳಗ ಕಂಟಿನ್ಯೂ ಟ್ಯಾಬ್ಲೆಟ್ಸ್ ಅಂದ್ರ ಟಿಬಿಯನ್ನು ಹೋಗಲಾಡಿಸ್ಬೋದು. ಟಿಬಿದಿಂದ ಏನೇನ್ ಪರಿಣಾಮ ಅಂದ್ರ ಏನೇನ್ ಉಪಯೋಗ ಅಂತ ಹೇಳ್ತೀನಿ. ರೋಗ ಲಕ್ಷಣಗಳು ಕಡಿಮೆ ಆಗ್ತಾವೆ, ಮತ್ತ ಬಾಡಿ ಗ್ರೋತ್ ಆಗಿ ದೇಹದ ಸ್ಥಿತಿ ಸುಧಾರಿಸ್ತೈತಿ. ಮತ್ತ ಟಿಬಿ ವ್ಯಕ್ತಿಯನ್ನ ದೇಹ ಸ್ಥಿತಿ ಸುಧಾರಿಸ್ತೈತಿ. ಮತ್ತ ತೂಕ ಹೆಚ್ಚು ಮಾಡಾಕ ಹೆಲ್ಪ್ ಆಗ್ತೈತಿ. ಟಿಬಿ ಅಕಸ್ಮಾತ್ ನೀವು ಟ್ಯಾಬ್ಲೆಟ್ ತಗೊಳಿಕಂದ್ರ ಅದನ್ನ ಏನೇನ್ ದುಷ್ಪರಿಣಾಮ ಅಂತ ಹೇಳ್ತೀನಿ. ಅಂದ್ರ ಅವ್ರ ಮತ್ತ ಹದಗೆಡ್ತಾರ, ಅವ್ರ ಬಾಡಿ ಪೂರ ವೀಕ್ನೆಸ್ ಆಗ್ತೈತಿ. ಮತ್ತ ಶ್ವಾಸಕೋಶ ಟಿಬಿ ಇತ್ತಂದ್ರ ಒಬ್ರಿಂದ ಇನ್ನೊಬ್ರ ಗಾಳಿ ಮುಖಾಂತರ ಹರಡ್ತೈತಿ. ಮತ್ತ ಕೆಮ್ಮುವಾಗ ನೀವು ಕಾಳಜಿ ವಹಿಸ್ಬೇಕು. ಕರೋಸ್ತ್ರ ಖರ್ಚು ತಗೊಂಡ್ ಚೀನಿ ಕೈಯತ್ರನ್ನ ಹೆಲ್ಪ್ ಮಾಡ್ಕೊಂಡು ತಿನ್ಬೇಕು. ಮತ್ತ ಟಿಬಿ ಸೇವನ್ ಏನೇನ ಆಹಾರ ಅಂತ ತಿನ್ಬೇಕಂದ್ರ ಪೌಷ್ಟಿಕ ಆಹಾರವನ್ನ ತಿನ್ರಿ, ಪ್ರೋಟೀನ್ ಯುಕ್ತ ಆಹಾರವನ್ನ ತಿನ್ರಿ. ಮತ್ತ ತೂಕ ಅಂತ ಹೆಚ್ಚು ಮಾಡ್ಕೋಬೇಕು. ಮತ್ತ ಈಗ ರಾಷ್ಟ್ರೀಯ ಕ್ಷಯರೋಗ ನಿರ್ಮೂಲನಾ ಕಾರ್ಯಕ್ರಮದ ಉಪಯೋಗ ಏನೇನಂತ ಹೇಳ್ತೀನಿ. ಕಾರ್ಯಕ್ರಮ ಏನೇನ್ ರಿಲೇಟೆಡ್ ಅಂದ್ರ NTP ಕಾರ್ಯಕ್ರಮದಡಿ ನೋಂದಾಯಿತ ಎಲ್ಲಾ ಟಿಬಿ ರೋಗಿಗಳಿಗೆ ಮಾಸಿಕವಾಗಿ 500 ರೂಪಾಯಿ ಭತ್ಯೆಯನ್ನು ಕೊಡಾಕತ್ತಾರು. ಅವ್ರಿಗೆ ಎಲ್ಲಾರು ಹೆಲ್ಪ್ ತಗೋರಿ. ಮತ್ತ ಖಾಸಗಿ ವೈದ್ಯರು ಯಾರಾದ್ರೂ ಟಿಬಿ ಪೇಷಂಟ್ ಇದ್ರ ಆಸ್ಪತ್ರೆಗೆ ತೋರಿಸ್ಬೇಕು ಅವ್ರನ್ನ. ಮತ್ತ ಆಶಾ ಅಂಗನವಾಡಿ ಕಾರ್ಯಕರ್ತರು ಅವ್ರಿಗೆ ಟಿಬಿ ಯಾರೋ ಪೇಷಂಟ್ ಇದ್ರೆ ಅವ್ರಿಗೆ ಹೇಳ್ಬೇಕಂತ ಹೇಳಿ ಟಿಬಿ ಬಗ್ಗೆ ಒಂದೇನ್ ಮಾತು.